ತೋರಿಸ್ಬೇಕಾದ್ರು ಕೈಲಿ ಕೈ ತೋರಿಸಿ ನೋಡಿ. ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಸರ್ಕಾರಕ್ಕೆ, ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಸರ್ಕಾರಕ್ಕೆ, ಮಾದಿಗರನ್ನು ವಂಚಿಸುತ್ತಿರುವ ಮುಖ್ಯಮಂತ್ರಿಗಳಿಗೆ, ಕಾಟಾಚಾರದ ಆಯೋಗವನ್ನು ಮಾಡಿ ಮಾದಿಗರನ್ನು ವಂಚಿಸುತ್ತಿರುವ ಸರ್ಕಾರಕ್ಕೆ ಜೈ ಭೀಮ್. ತಾಲೂಕುಗಳಿಂದ ಬಂದಿರತಕ್ಕಂತ ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂತ ಸಮಾಜದ ಲೀಡರ್ಗಳೇ, ಈ ದಿನ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಾದಿಗ ಸಮಾಜ ಮತ್ತು ಅದರ ಉಪಜಾತಿಗಳು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಇವತ್ತು ಹೋರಾಟ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಆನರಬಲ್ ಸುಪ್ರೀಂ ಕೋರ್ಟ್ ಯಾಕೆ ಈ ದಿನನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ, ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಈ ದಿನ ಆಗಸ್ಟ್ 1ನೇ ತಾರೀಕು 2024ರಲ್ಲಿ ಕಳೆದ ವರ್ಷ ಜಾರಿ ಮಾಡಿತು. ಒಳ ಮೀಸಲಾತಿ ಸಂಬಂಧವಾಗಿ 7 ಜನ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು DY ಚಂದ್ರಚೂಡ್ರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಪೀಠ ಆದೇಶ ಮಾಡಿತು. ಒಳ ಮೀಸಲಾತಿ ಅತ್ಯವಶ್ಯಕವಾಗಿ ಜಾರಿ ಮಾಡಬೇಕು. ಇದನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ನೀವು ನಿಮ್ಮ ಹಂತದಲ್ಲೇ ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತ ಹೇಳ್ಬಿಟ್ಟು ಜಡ್ಜ್ಮೆಂಟ್ ಕೊಟ್ಟು ಇವತ್ತಿಗೆ 1 ವರ್ಷ ಆಯಿತು. ಆ ಕಾರಣಕ್ಕೆ ಇವತ್ತೇ ನಾವು ಅದನ್ನ ಆಗಸ್ಟ್ 1ನೇ ತಾರೀಕಿಗೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಆನರಬಲ್ ಸುಪ್ರೀಂ ಕೋರ್ಟ್ ಆದೇಶನ ಜಾರಿ ಮಾಡಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಅಗೇನೆಸ್ಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ. ಸಿದ್ದರಾಮಯ್ಯ ಒಬ್ಬ ಫೇಕ್ ಸೋಷಿಯಲಿಸ್ಟ್ ಆಗಿದ್ದಾರೆ. ನೆರೆಯ ತೆಲಂಗಾಣ ರಾಜ್ಯದಲ್ಲಿ ಜಾರಿಯಾಗಿದೆ, ಆಂಧ್ರ ಪ್ರದೇಶ ಜಾರಿಯಾಗಿದೆ, ಮಧ್ಯಪ್ರದೇಶ ಜಾರಿಯಾಗಿದೆ, ಬಿಜೆಪಿ ಸರ್ಕಾರಗಳೆಲ್ಲ ಜಾರಿ ಮಾಡಿದ್ದಾರೆ. ಇವರಿಗೇನು ರೋಗ ಬಂದಿದೆ? ಸಿದ್ದರಾಮಯ್ಯ ಎಂತ ನಯ ವಂಚಕ ಅಂತ ಈಗ ಹೇಳ್ತೀನಿ, ವಿತ್ ವಿಟ್ನೆಸ್ ಹೇಳ್ತೀನಿ. ಎಲ್ಲೋ ಸಮ್ವೇರ್ ಈಸ್ ಟಾಕಿಂಗ್, ಸಾಮಾಜಿಕ ಜಾಲತಾಣದಲ್ಲಿ ಯಾವ ಸೀನ್ ಇಟ್, ಗೋವಿಲ್ ಅಂಬಾನಿ ಸಹೋದರರ ಮುಂದೆ ಹೇಳ್ತಾ ಇದ್ದಾರೆ, ನಾನು ಮೊದಲನೇ ಬಾರಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ನಾವು ಜಾರಿ ಮಾಡಲಿಲ್ಲ ಕಣ್ರಿ, ಹೋಗ್ರಿ ಅದು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಬಂತಲ್ಲ, ಈ ಸಮಾಜಕ್ಕೆ ಹೆಂಗೆ ವಂಚನೆ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಅಂದ್ರೆ, ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಏನ್ ಮಾಡಿದ್ರು ಕಳೆದ ವರ್ಷ ಸಿದ್ದರಾಮಯ್ಯನವರು, ನನಗೆ ಈಗ ಈಸಿ ಆಯ್ತು ಇದನ್ನ ಜಾರಿ ಮಾಡು ಕೇಂದ್ರ, 1 ವರ್ಷ ಆಯ್ತು. ಸಿದ್ದರಾಮಯ್ಯ ಹೇಳಿ ನನಗೆ ಈಗ ಸುಲಭ ಆಯ್ತು, ಆನರಬಲ್ ಸುಪ್ರೀಂ ಕೋರ್ಟ್ ನಮಗೆ ಫ್ರೀ ಆಯ್ತು, ಈಗ ಒಳ ಮೀಸಲಾತಿ ಜಾರಿ ಮಾಡ್ಬಿಡ್ತೀನಿ ಅಂತ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಹೇಳಿದ್ರು. ಎಂತ ದೊಡ್ಡ ವಚನ ಭ್ರಷ್ಟ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ. ಆಮೇಲೆ ಹೇಳ್ತಾ ಇದ್ದಾರೆ